ನಾನು ರಣರಂಗದಲ್ಲಿದ್ದೇ ಹೊರತು ಮನೇಲಿ ಜಾಸ್ತಿ ಇರಲಿಲ್ಲ. ನಾನು ತುಂಬ ಕೆಟ್ಟದನ್ನು ಮಾಡಿದ್ದೀನಿ. ಒಬ್ಬ ದುಷ್ಟ. ಜಗತ್ತು ಕತ್ತಲೆ ಹಾಗೂ ಶಬ್ದಗಳ ನಡುವೆ ಕೂಡಿಕೊಂಡಿತ್ತು. ಆ ಕಾಲದಲ್ಲಿ ಯಾರೋ ದುಷ್ಟಶಕ್ತಿಯ ವಿರುದ್ಧ ನಿಲ್ಲುತ್ತಿರಲಿಲ್ಲ. ಸವಾರಿ ಬೇಕಿತ್ತ, ದಾರಿಯಲ್ಲಿ ಒಂಟಿಯಾಗಿ ಪ್ರಯಾಣ ಮಾಡಬಾರ್ದು. ವ್ಯಾನ್ ಅಂಡ್ ಸಿಂಗ್, ರಾಕ್ಷಸ ಇದ್ದ ಇಲ್ಲಿ. ಅವರೆಲ್ಲ ಯಾರು ನಿನಗೆ ಗೊತ್ತಾ? ಏನ್ ಮಾಡ್ತಾ ಇದ್ದಾರೆ? ಬಲಹೀನರನ್ನ ಸೇವಕರನ್ನಾಗಿ ಮಾಡ್ಕೋತಾನೆ, ಬಲಿಷ್ಠರನ್ನ ಯೋಧರನ್ನಾಗಿ ಮಾಡ್ಕೋತಾನೆ. ನಿಲ್ಸಿ! ನಾನೀಗೇನಾದ್ರೂ ನಿನ್ನ ಕೊಂದ್ರೆ ನರಕಕ್ಕೆ ನಾನು ಖಂಡಿತ ಹೋಗ್ತೀನಿ. ನಾನು ತೆರಬೇಕಾಗಿರೋ ಬೆಲೆ ಅದು. ಖುಷಿಯಿಂದ ಪೇ ಮಾಡ್ತೀನಿ. ಈಗ ನಮ್ಮ ಮಗಳನ್ನ ಕಾಪಾಡಿದ್ರೆ ಮುಕ್ತಿ ಕೂಡ ಸಿಗುತ್ತೆ. ವ್ಯಾನ್ ಅಂಡ್ ಸಿಂಗ್, ಆ ದುಷ್ಟಶಕ್ತಿ ಅಷ್ಟು ಸುಲಭವಾಗಿ ಆಡಿಗೆ ಹೋಯ್ತು ಅಂತಲ್ಲ. ನಾನು ನೋಡಿದಂಥ ವ್ಯಕ್ತಿಗಳು, ಅದೊಂದು ಕಾಲ ಇತ್ತು ಇಡೀ ಜಗತ್ತು ಕತ್ತಲು ಕೂಡ ಅವ್ರನ್ನ ಎದುರು ಹಾಕೊಳಕ್ ತಯಾರಿರ್ಲಿಲ್ಲ. ನೀನು ಇಟ್ಟ ಪ್ರತಿ ಹೆಜ್ಜೆನೋ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದೆ. ನೀನು ಅನುಭವಿಸಿದ ಪ್ರತಿ ನೋವು ನಿನ್ನ ಪಾಪದ ಪ್ರತಿಫಲ. ನನ್ನ ಗುರುಗಳು ನಿನ್ನ ಖಂಡಿತ ಬಿಡೋದಿಲ್ಲ. ನಾನು ನರಕಕ್ಕೆ ಬರೋದಕ್ಕಿನ್ನೂ ತಯಾರಾಗಿಲ್ಲ ಅಂತ ಬಂದ್ರು ನನ್ನ ಮಕ್ಕಳ. ನನಗೆ ನನ್ನ ಕಾಯಕ ಏನು ಅಂತ ಗೊತ್ತಾಯ್ತು. ನನಗೆ ಗೊತ್ತು ನಾನು ಮತ್ತೆ ಹೋರಾಟ ಮಾಡಬೇಕು ಅಂತ.